ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹೆಲೋ ನಮಸ್ತೆ, ಐ ಆಮ್ ರಚಿತಾ. ನಾನು ಬಂದುಬಿಟ್ಟು ಈ ಚಾನಲಲ್ಲಿ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್, ಟ್ರಾವೆಲ್ ವ್ಲಾಗ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ನೀವೇನಾದರೂ ಈ ಥರ ಕಾಂಟೆಂಟ್ ನೋಡೋಕ್ಕೆ ಎಂಜಾಯ್ ಮಾಡ್ತೀರಾ ಆರ್ ಇಷ್ಟ ಇದ್ದೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ಅ ನ್ಯೂ ಸೀರೀಸ್ ಅಂತ ಅನ್ಬೋದು, ಸ್ಟೋರಿ ಟೈಮ್. ಸೊ ಇದ್ರಲ್ಲಿ ಬಂದುಬಿಟ್ಟು ನಾನು ನನ್ನ ಲೈಫಲ್ಲಿ ಆಗಿರೋದು ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಎಸ್, ಇವತ್ತು ಈ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ, ಹಾಗೆ ನಾನು ಸ್ಟೋರಿನ ಹೇಳ್ತಾ ಹೋಗ್ತೀನಿ ನನ್ನ ಲೈಫ್ದು. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಸೊ ಇವತ್ತಿನ ಸ್ಟೋರಿ ಬಂದುಬಿಟ್ಟು ಲೈಕ್ ನಾನು ಯಾವಾಗ ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ಆ ಟೈಮ್ದು ಸ್ಟೋರಿ. ಸೊ ಇಟ್ ಈಸ್ ಲೈಕ್ ಇನ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಲೈಕ್ ಒಂದು ಇನ್ಸಿಡೆಂಟ್ ಆಗಿತ್ತು. ಅದರಿಂದ ಲೈಕ್ ಅದು ನನಗೆ ತುಂಬ ಟ್ರಾಮಾ, ಸ್ಟಿಲ್ ಇವಾಗ ಮಟ್ಟವರೆಗೂ ಲೈಕ್ ಒಂದು ಕೈಂಡ್ ಆಫ್ ಏನೋ ಅನ್ಕಂಫರ್ಟ್ನೆಸ್ ಅಂತ ಅನ್ಬೋದು, ಅದೆಲ್ಲ ಸ್ಟಿಲ್ ಇವತ್ತು ಮಟ್ಟವರೆಗೂ ಇದೆ. ಆ್ಯಕ್ಚುಲಿ ಏನಂದರೆ ಫಸ್ಟ್ ಬ್ಯಾಕ್ ಸ್ಟೋರಿ ಸ್ವಲ್ಪ ಕೊಟ್ಬಿಡ್ತೀನಿ. ನಾನು ಬಂದುಬಿಟ್ಟು ಲೈಕ್ ನಂದು ಮೋಸ್ಟ್ ಆಫ್ ದ ಎಜುಕೇಷನ್ ಗೋವಾದಲ್ಲಾಗಿತ್ತು. ಸೊ ಗೋವಾದಲ್ಲಿ ಲೈಕ್ ಹೇಗೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಇಸ್ ಕನ್ನಡ, ಅದೇ ಥರ ಗೋವಾದಲ್ಲಿ ಕೊಂಕಣಿ ಈಸ್ ಅ ಲೋಕಲ್ ಲ್ಯಾಂಗ್ವೇಜ್. ಸೊ ನಾನು ಕಲ್ತಿದ್ದು ಸ್ಕೂಲಲ್ಲಿ ಲೈಕ್ ಮಿಡ್ ಸ್ಕೂಲ್ ಮಟ್ಟವರೆಗೂ ಕೊಂಕಣಿ ಮೀಡಿಯಮ್ ಇತ್ತು, ಆ್ಯಂಡ್ ದೆನ್ ಇಟ್ ವಾಸ್ ಇಂಗ್ಲೀಷ್ ಮೀಡಿಯಮ್. ಸೊ ನಮ್ಮದು ಕೊಂಕಣಿ ಸಬ್ಜೆಕ್ಟಲ್ಲಿ ಒಂದು ಟಾಪಿಕ್ ಇತ್ತು. ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ಈ ಥರದ್ದೆಲ್ಲ ಟಾಪಿಕ್ ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿ, ವೆನ್ ದ್ಯಾಟ್ ಈಸ್ ಆಫ್ ನೋ ಯೂಸ್ ಕೈಂಡ್ ಇರುತ್ತೆ, ಒಂದು ಕೈಂಡ್ ಆಫ್ ಸ್ಟೋರಿ ಥರ ಇರುತ್ತೆ ಅಂತ ಹೇಳ್ಕೊಂಡು ಮೈಟ್ ಬಿ ಮಾಡಿದಿರ್ಬೋದು. ಬಟ್ ಸ್ಟಿಲ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ಅದು ಯಾಕೆ ಬೇಕು ಇಂಥ ಟಾಪಿಕ್ ಎಲ್ಲ. ಸೊ ಇಟ್ ವಾಸ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್. ಸೊ ಲೈಕ್ ನಮ್ಮದು ಕೊಂಕಣಿ ಮ್ಯಾಮ್ ಲೈಕ್ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಿದ್ರು, ಓಕೆನಾ. ಆ್ಯಂಡ್ ಅದು ಟಾಪಿಕ್ ಬಂದುಬಿಟ್ಟು ಲೈಕ್ ಏನಂದರೆ ಕೊಂಕಣಿದಲ್ಲಿ ಒಂದು ಟರ್ಮ್ ಇದೆ, ಆಶೆಲೆಂಬಡೆ ಅಂತ ಹೇಳ್ಕೊಂಡು. ಆಶೆಲೆಂಬಡೆ ಅಂದರೆ ಅರ್ಥ ಏನಂದರೆ ಲೈಕ್ ಬೇರೆಯವ್ರದ್ದು ಊಟ ಆದಮೇಲೆ ಕಣ್ಣಿಡೋದು ಆ ಥರದ್ದೆಲ್ಲ. ಸೊ ಅದು ಚಾಪ್ಟರ್ ಹೆಸರು ಇತ್ತು. ಲೈಕ್ ಒಬ್ಬರು ಪರ್ಸನ್ ಇತ್ತು, ಅವ್ರು ಆಶೆಲೆಂಬಡೆ ಥರ ಇದ್ದರು, ಅವ್ರು ಬೇರೆಯವ್ರು ಊಟದ ಮೇಲೆ ಕಣ್ಣು ಇಡೋ ಥರ ಇತ್ತು, ಆ ಥರ ಚಾಪ್ಟರ್ ಅದು, ಓಕೆನಾ. ಆ್ಯಂಡ್ ಅದು ಲೈಕ್ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಬಂತಂದರೆ ಲೈಕ್ ಮ್ಯಾಮ್ ನಾರ್ಮಲ್ ಆಗೇ ಕೇಳಿದ್ದಾರೆ, ಲೈಕ್ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಾದ್ರೆ ಜಸ್ಟ್ ಕೇಳಿದ್ರು ಲೈಕ್ ನಿಮ್ಮ ಕ್ಲಾಸಲ್ಲಿ ಯಾರಾದರೂ ಇದ್ದಾರಾ ಆ ಥರ ಅಂತ ಹೇಳ್ಕೊಂಡು. ಐ ಫೆಲ್ಟ್ ಲೈಕ್ ದಟ್ ವಾಸ್ ಆಲ್ಸೋ ಲೈಕ್ ನಾಟ್ ನೀಡೆಡ್ ಕ್ವೆಶನ್ ಅಂತ ಹೇಳ್ಬೋದು. ಬಟ್ ಓಕೆ ಫೈನ್, ಲೈಕ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ, ಮಕ್ಕಳು ಮಜಾಕಲ್ಲಿ ತಗೋತಾರೆ ಅಂತ ಹೇಳಿ ಕೇಳಿದಿರ್ಬೋದು, ಲೆಟ್ ಇಟ್ ಬಿ, ಓಕೆನಾ. ಆ್ಯಂಡ್ ದೆನ್ ಲೈಕ್ ಅದೇ ಇಲ್ಲಿ ಪಾಸ್ ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಸ್ಟೋರಿ ಏನಿದೆ ಅಂದರೆ ದೇರ್ ವಾಸ್ ಒನ್ ಗರ್ಲ್, ಅವಳು ನನ್ನ ಫ್ರೆಂಡ್ ಆಗಿದ್ಲು. ಫ್ರೆಂಡ್ ಇನ್ ದ ಸೆನ್ಸ್ ಲೈಕ್ ಅವಳ ಫ್ಯಾಮಿಲಿ ಕೂಡ ನಮ್ಮ ಫ್ಯಾಮಿಲಿಗೆ ಗೊತ್ತಿತ್ತು, ನನ್ನ ಅಪ್ಪ ಅಮ್ಮಂಗೆ ಅವ್ರ ಅಪ್ಪ ಅಮ್ಮ ಪರಿಚಯ ಇದ್ದರು. ಸೊ ಯು ಕ್ಯಾನ್ ಕಾಲ್ ಇಟ್ ಲೈಕ್ ಅ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆಲ್ಸೋ. ಲೈಕ್ ಇನ್ನೂ ಮಟ್ಟವರೆಗೂ ಅವ್ರ ಪೇರೆಂಟ್ಸ್ ನಮಗೆ ಪರಿಚಯ ಇದ್ದಾರೆ, ಆ ಹುಡುಗಿ ಪೇರೆಂಟ್ಸ್. ಸೊ ಅವರಮ್ಮ ಏನು ಮಾಡ್ತಿದ್ರು ಅಂದರೆ ಅವಳಿಗೆ ಲೈಕ್ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಫಿನ್ ತುಂಬಿಕೊಡ್ತಿದ್ರು. ಅಂದರೆ ಒಂದೇ ಟಿಫಿನಲ್ಲಿ ನಮಗೆ ಬರೀ ಒಂದೇ ಲೈಕ್ ಬ್ರೇಕ್ ಇರ್ತಿತ್ತು, ಬಿಕಾಸ್ ನಮ್ಮದು ಸ್ಕೂಲ್ ಬಂದುಬಿಟ್ಟು 8 o'clock ಸ್ಟಾರ್ಟ್ ಆದರೆ 1:30 ಮುಗಿಸ್ಬಿಡ್ತಿತ್ತು. ಸೊ ಓನ್ಲಿ ಒನ್ ಬ್ರೇಕ್ ನಮಗಿರ್ತಿತ್ತು. ಸೊ ಅದೇ ಒಂದು ಬ್ರೇಕ್ ಟೈಮಲ್ಲಿ ಅವರಮ್ಮ ಅವಳಿಗೆ ಲೈಕ್ ಆ ಟಿಫಿನಲ್ಲೇ ತುಂಬ ವೆರೈಟೀಸ್ ಆಫ್ ಟಿಫಿನ್ ತುಂಬಿಸ್ಕೊಡ್ತಿದ್ದು. ದ್ಯಾಟ್ ವಾಸ್ ಲೈಕ್ ಸಮ್ ಏನಾದರೂ ಫ್ರೂಟ್ಸು, ಬಿಸ್ಕೆಟ್ಟು ಮತ್ತು ಬ್ರೆಡ್ ಜಾಮ್ ಆ ಥರ ಏನಾದರೂ ಕೊಡ್ತಿದ್ರು, ಓಕೆನಾ. ಆ್ಯಂಡ್ ಶಿ ವಾಸ್ ಮೈ ಕ್ಲೋಸ್ ಫ್ರೆಂಡ್ ಕೈಂಡ್. ಲೈಕ್ ನಾವು ಲೈಕ್ LKG ಇಂದ ಜೊತೆಗೆ ಓದ್ಕೊಂಡು ಬಂದಿದ್ದೀವಿ, ಆ್ಯಂಡ್ ವಿ ವರ್ ಲೈಕ್ ಆಲ್ಮೋಸ್ಟ್ ಇನ್ ದ ಸೇಮ್ ಸೆಕ್ಷನ್. ಸೊ ನಾವು ಕ್ಲೋಸ್ ಆಗೇ ಇದ್ವಿ. ಸೊ ನಾನು ಮತ್ತು ಅವಳು ಲೈಕ್ ಟೀ ಟೈಮಲ್ಲೆಲ್ಲ ನಾವು ಟಿಫಿನ್ ಶೇರ್ ಮಾಡ್ತಿದ್ವಿ. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ನಮ್ಮಮ್ಮ ಅವ್ರ ಅಮ್ಮನ ಥರ ಲೈಕ್ ವೆರೈಟೀಸ್ ಆಫ್ ಟಿಫಿನ್ ಕೊಡ್ತಿರ್ಲಿಲ್ಲ, ಒಂದೇ ಒಂದು ಕೊಡ್ತಿದ್ರು. ಮೇ ಬಿ ದ್ಯಾಟ್ ವಾಸ್ ಬಿಸ್ಕಿಟ್ ಆರ್ ಫ್ರೂಟ್ಸ್ ಆರ್ ಮೇ ಬಿ ಲೈಕ್ ಸಮೋಸ, ಪಾವ್ ಆ ಥರ ಏನಾದರೂ ಕೊಡ್ತಿದ್ರು, ಓಕೆನಾ. ಸೊ ಅವಳೇನಿದ್ಲು ಲೈಕ್
ಅವಳದು ಟಿಫಿನ್ ಅಷ್ಟೊಂದು ಮುಗ್ಸೋಕ್ಕಾಗಲ್ಲ ಅಂತ ಹೇಳಿ ಅವಳು ನನ್ನ ಜೊತೆ ಶೇರ್ ಮಾಡ್ತಿದ್ಲು. ಆ್ಯಂಡ್ ಈವನ್ ಅವಳ ಪೇರೆಂಟ್ಸ್ ಕೂಡ ಲೈಕ್ ಶೇರ್ ಮಾಡಲಿ ಅಂತಲೇ ಕೊಡ್ತಿದ್ರು ಅವಳಿಗೆ ಅಷ್ಟೊಂದೆಲ್ಲ ಟಿಫಿನ್. ಸೊ ನಾವಿಬ್ಬರು ಶೇರ್ ಮಾಡ್ಕೊಂಡು ತಿಂತಿದ್ವಿ, ಆಯಿತಾ. ಸೊ ದಿಸ್ ಇಸ್ ದ ಸ್ಟೋರಿ. ಆ್ಯಂಡ್ ನಾವಿಬ್ಬರೇ ತಿಂತಿದ್ವಿ. ಶಿ ಯೂಸ್ ಟು ನಾಟ್ ಇನ್ಕ್ಲೂಡ್ ಎನಿ ಒನ್ ಎಲ್ಸ್. ನಾವಿಬ್ಬರೇ ಲೈಕ್ ಲಾಸ್ಟ್ ಟೇಬಲಲ್ಲಿ ಕೂತ್ಕೊಂಡು ನಮ್ಮ ಟಿಫಿನ್ನ ಶೇರ್ ಮಾಡ್ಕೊತಾ ಇದ್ವಿ. ನನ್ನ ಹತ್ರ ಶೇರ್ ಮಾಡೋ ಥರ ಏನೂ ಇರ್ತಿರಲಿಲ್ಲ, ಓನ್ಲಿ ಒನ್ ಐಟಮ್ ಅಷ್ಟೇ ತೊಗೊಂಡು ಬರ್ತಿದ್ದೆ. ಆ್ಯಂಡ್ ಸಮ್ಟೈಮ್ ಲೈಕ್ ಮೇ ಬಿ ದ್ಯಾಟ್ ಆಲ್ಸೋ ನಾನು ತೊಗೊಂಡು ಹೋಗ್ತಿರ್ಲಿಲ್ಲ ಇರ್ಬೋದು, ಬಿಕಾಸ್ ಏನಾದರೂ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಿದ್ದೆ. ಇದೆಲ್ಲ ಆಯಿತಾ. ಆ್ಯಂಡ್ ದೆನ್ ಕಮಿಂಗ್ ಬ್ಯಾಕ್ ಟು ದ್ಯಾಟ್ ಸ್ಟೋರಿ, ಲೈಕ್ ಯಾವಾಗ ಟೀಚರ್ ಕೇಳಿದ್ರಲ್ಲ ಲೈಕ್ ನಿಮ್ಮ ಕ್ಲಾಸಲ್ಲಿ ಯಾರಾದರೂ ಇದ್ದಾರಾ ಅಂತ ಹೇಳಿಕೊಂಡು ಒನ್ ಗರ್ಲ್, ಆಯಿತಾ, ಒಬ್ಬಳು ಹುಡುಗಿ ಎದ್ದುಬಿಟ್ಟು ಎಸ್ ಮಿಸ್ ಅಂತ ಹೇಳಿಬಿಟ್ಟು ಅಲ್ಲಿ ನನ್ನ ಹೆಸರು ತೊಗೊಂಡ್ಬಿಟ್ಲು. ಲೈಕ್ ಲಿಟ್ರಲಿ ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಲೈಕ್ ಆ ಟೈಮಲ್ಲಿ ಮತ್ತೆ ತೊಗೊಂಡ್ಬಿಟ್ರಲ್ಲ ಮ್ಯಾಮ್, ಅಲ್ಲಿ ಸುಮ್ಮನಿರ್ಬೇಕಲ್ಲ. ಅಲ್ಲಿ ಮ್ಯಾಮು ಕೇಳ್ತಿದ್ದಾಳೆ ಯಾಕೆ ಹೀಗೆ, ಏನಾಯಿತು ಆ ಥರ ಹಂಗೆ ಹಿಂಗೆ. ಆ ಹುಡುಗಿ ಹೇಳ್ತಿದ್ದಾಳೆ ಮ್ಯಾಮಿಗೆ, ಮ್ಯಾಮ್ ಇವಳು ಆ ಹುಡುಗಿದು ಟಿಫಿನ್ ತಿಂತಾಳೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು, ಆಯಿತಾ. ಆ್ಯಂಡ್ ಐ ವಾಸ್ ಲೈಕ್ ಡೂಡ್, ಅವಳು ನನ್ನ ಜೊತೆ ಶೇರ್ ಮಾಡ್ತಿದ್ದಾಳೆ, ನಿನಗೇನು ಪ್ರಾಬ್ಲಮ್ ಇದೆ, ನಿನಗೇನು ಉರಿತಿದೆ, ನಿನ್ನ ಜೊತೆ ಶೇರ್ ಮಾಡ್ತಿಲ್ಲ ಅಂತ ಹೇಳ್ಕೊಂಡು ನಿನಗೆ ಇದಾ ಅಂತ ಹೇಳ್ಕೊಂಡು ನನಗೆ ಅಷ್ಟು ಬೇಜಾರಾಯಿತು. ಆ್ಯಂಡ್ ಎವ್ರಿ ಒನ್ ಇನ್ ದ ಕ್ಲಾಸ್ ಸ್ಟಾರ್ಟೆಡ್ ಲಾಫಿಂಗ್ ಎಟ್ ಮೀ, ನನ್ನ ಹೆಸರು ತೊಗೊಂಡು. ಇವನ್ ಅದರಲ್ಲಿ ಮ್ಯಾಮ್ ಕೂಡ ಇನ್ಕ್ಲೂಡೆಡ್ ಇದ್ದರು. ಸೊ ಲೈಕ್ ಐ ಫೆಲ್ಟ್ ವೆರಿ ಡಿಸಪಾಯಿಂಟೆಡ್, ಅಂದರೆ ವೆರಿ ಡಿಸಪಾಯಿಂಟೆಡ್. ಲೈಕ್ ಆ ಟೈಮಲ್ಲಿ ನನಗೆ ತುಂಬ ಲೈಕ್ ಕೈಂಡ್ ಆಫ್ ಇನ್ಸಲ್ಟ್ ಕೈಂಡ್ ಫೀಲ್ ಆಯಿತು. ಆ ಇನ್ಸಿಡೆಂಟ್ ಆದಮೇಲಿಂದ ಲೈಕ್ ನಾನು ಸ್ವಲ್ಪ ಆ ಫ್ರೆಂಡ್ನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಳು ಕರೀತಿದ್ಲು ನನಗೆ, ಬಟ್ ಸ್ಟಿಲ್ ಲೈಕ್ ಐ ಸ್ಟಾರ್ಟೆಡ್ ಇಗ್ನೋರಿಂಗ್, ಬಿಕಾಸ್ ಲೈಕ್ ಗೊತ್ತಿಲ್ಲ ಆ ಟೈಮಲ್ಲಿ ಏನಂತ ಹೇಳಿಕೊಂಡು ನನಗೆ ಅಷ್ಟು ಬೇಜಾರಾಯಿತು. ಆ್ಯಂಡ್ ದ್ಯಾಟ್ ಟ್ರಾಮಾ ಈಸ್ ಲೈಕ್ ಸ್ಟಿಲ್ ದೇರ್ ಟುಡೇ ಅಂತ ಅನ್ಬೋದು. ನಾನು ಎಕ್ಸೆಪ್ಟ್ ಮಾಡ್ತೀನಿ, ಎಸ್ ಐ ಆಮ್ ಫುಡ್ಡಿ, ಬಟ್ ಐ ಆಮ್ ನಾಟ್ ದ್ಯಾಟ್ ಪರ್ಸನ್ ಕಿ ನಾನು ಬೇರೆಯವರು ಊಟದ ಮೇಲೆ ಹೀಗೆ ಕಣ್ಣು ಹಾಕ್ತಾ ಇರೋ ಥರ. ಐ ಆಮ್ ನಾಟ್ ದ್ಯಾಟ್, ಐ ನೋ ದ್ಯಾಟ್ ಐ ಆಮ್ ಫುಡ್ಡಿ. ಆ್ಯಂಡ್ ಬಟ್ ನಾಟ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಫುಡ್ಡಿ ಆಲ್ಸೋ ಅಂತಲೂ ಹೇಳೋಕ್ಕಾಗಲ್ಲ. ನನಗೆ ಒಂದೊಂದು ಸಲ ಮನಸ್ಸಾಗುತ್ತೆ ತಿನ್ನಬೇಕು ಅಂತ ಹೇಳಿ, ಒಂದೊಂದು ಸಲ ಮನಸ್ಸಾಗಲ್ಲ ತಿನ್ನಬಾರ್ದು ಅಂತ ಹೇಳಿ. ಸೊ ಇಟ್ ಈಸ್ ಲೈಕ್ ನಾಟ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಬಟ್ ಆ ಟೈಮಲ್ಲಿ ಇಟ್ ವಾಸ್ ಇನ್ 3rd ಸ್ಟ್ಯಾಂಡರ್ಡ್ ಐ ಥಿಂಕ್. ಆ್ಯಂಡ್ ಮೇ ಬಿ ನಾನು ಆ ಟೈಮಲ್ಲಿ 8 or 9 ಇಯರ್ ಇದ್ದಿದ್ದು. ಆ್ಯಂಡ್ ಲೈಕ್ ದ್ಯಾಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಮೀ ಸೋ ಬ್ಯಾಡ್ಲಿ. ಸೊ ಎಸ್, ಇದೇ ಲೈಕ್ ನನಗೆ ತುಂಬ ಬೇಜಾರಾಗ್ತಾ, ಲೈಕ್ ಆ ಟ್ರಾಮಾ ಲೈಕ್ ಇವತ್ತು ಮಟ್ಟವರೆಗೂ ಇದೆ ಅಂತ ಅನ್ಕೋಬೋದು. ಆ್ಯಂಡ್ ಐ ಥಿಂಕ್ ಲೈಕ್ ಈ ಥರದ್ದು ಓಕೆ ಫೈನ್, ಮಕ್ಕಳಿಗೆ ಚಿಕ್ಕವರಲ್ವಾ ಸ್ವಲ್ಪ ಮಜಾಕ್ ಅಂತ, ಬಟ್ ಯು ನೆವರ್ ನೋ ಲೈಕ್ ಒನ್ ಪರ್ಸನ್ ಅದು ಯಾವ ಥರ ತಗೊಳ್ತಾರೆ ಅಂತ. ಲೈಕ್ ಇವಾಗ ನೋಡಿ, ನನಗೆ 8-9 ಇಯರ್ಸಲ್ಲಿ ಇರಬೇಕಾದ್ರೆ ಆ ಇನ್ಸಿಡೆಂಟ್ ಆಗಿತ್ತು. ಟಿಲ್ ಟುಡೇ ಇಟ್ ಈಸ್ ಲೈಕ್ ಅಫೆಕ್ಟಿಂಗ್ ಮೀ ಅಲ್ವಾ. ಸೊ ಲೈಕ್ ಯು ಕಾಂಟ್ ಸೇ ಇಟ್ ಲೈಕ್ ಯಾರದು ಮಜಾಕಲ್ಲಿ ತೊಗೋಬೋದು, ಯಾರದು ಮಜಾಕಲ್ಲಿ ತೊಗೊಳಲ್ಲ ಅಂತ ಹೇಳ್ಕೊಂಡು. ನಾಟ್ ಈವನ್ ಮಜಾಕ್, ಐ ಥಿಂಕ್ ಲೈಕ್ ಈ ಥರ ಸೆನ್ಸಿಟಿವ್ ಇರೋದು ಟಾಕ್ಸ್ ಎಲ್ಲ ಐ ಡೋಂಟ್ ಥಿಂಕ್ ಲೈಕ್ ಎಲ್ಲರ ಮುಂದೆ ಆ ಥರ ಹೇಳಬೇಕು ಅಂತ ಹೇಳ್ಕೊಂಡು. ಸೊ ಎಸ್, ಅದಾದಮೇಲಿಂದ ಲೈಕ್ ಅದು ಸ್ಟಿಲ್ ನನ್ನ ತಲೆಯಿಂದ ಯಾಕೋ ನನಗೆ ತೆಗಿಯೋಕ್ಕೂ ಆಗ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ದ್ಯಾಟ್ ಆಲ್ಸೋ. ಇಟ್ಸ್ ಬಿನ್ ಲೈಕ್ ತುಂಬ ವರ್ಷ ಆಗಿದೆ, ಬಟ್ ಸ್ಟಿಲ್ ಐ ಡೋಂಟ್ ನೋ ವೈ ಅದು ಸ್ಟಿಲ್ ನನಗೆ ಅಫೆಕ್ಟ್ ಮಾಡ್ತಾನೇ ಇರುತ್ತೆ. ಲೈಕ್ ಇನ್ಸೆಕ್ಯೂರ್ ಮಾಡುತ್ತೆ ನನಗೇನೆ. ಇನ್ ಕೇಸ್ ನಾನು ಯಾರ ಫ್ರೆಂಡ್ಸ್ ಜೊತೆ ಏನಾದರೂ ಅವ್ರದ್ದು ಪಾರ್ಟಿಗೆ, ಇಲ್ಲಾಂದರೆ ನಮ್ಮದು ಆಫೀಸ್ ಡಿನ್ನರ್ ಇರಬೇಕಾದ್ರೆ ಹಾಗೇನಾದರೂ ಹೋದರೆ ಐ ಬಿ ಲೈಕ್ ಇನ್ ಕೇಸ್ ನಾನು ಜಾಸ್ತಿ ತಿಂತಾ ಇದ್ದೀನಿ ಅಂದರೆ ಅವ್ರೇನು ಅನ್ಕೋತಾರೆ ಅಂತ ಹೇಳ್ಕೊಂಡು ನನಗೆ ಆ ಒಂದು ಇನ್ಸೆಕ್ಯೂರಿಟಿ ಸ್ಟಿಲ್ ಇದೆ. ಆ್ಯಂಡ್ ಐ ಡೋಂಟ್ ನೋ ಲೈಕ್ ವೆನ್ ಐ ವಿಲ್ ಬಿ ಕಮಿಂಗ್ ಔಟ್ ಆಫ್ ದ್ಯಾಟ್. ಬಟ್ ಯಾ, ಐ ಥಿಂಕ್ ಲೈಕ್ ಆ ಚಿಕ್ಕ ಏಜಲ್ಲಿ ಈ ಥರ ಎಲ್ಲ ಗೋತ್ರೂ ಮಾಡೋದು ಈಸ್ ಲೈಕ್ ಸಮಥಿಂಗ್ ನಾಟ್ ಅಕ್ಸೆಪ್ಟೇಬಲ್. ಯು ಕಾಂಟ್ ಸೇ ಲೈಕ್ ಒಬ್ಬೊಬ್ಬರು ಯಾವ ಥರ ಮೈಂಡ್ಸೆಟ್ಟಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು, ಆ್ಯಂಡ್ ಅವ್ರು ಏನು ಗೋತ್ರೂ ಮಾಡ್ತಾ ಇರ್ತಾರೆ ಅಂತ ಹೇಳಿ ನೀವು ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ಬಿ ಜೆಂಟಲ್ ಅಂತ ಅನ್ಬೋದು. ಸೊ ಎಸ್, ದಿಸ್ ವಾಸ್ ಮೈ ಸ್ಟೋರಿ ಆಫ್ ಮೈ ಚೈಲ್ಡ್ಹುಡ್ ಟ್ರಾಮಾ. ಯಾವುದು ನಾನು ಸ್ಟಿಲ್ ಇವತ್ತು ಮಟ್ಟವರೆಗೂ ಲೈಕ್ ಕೋಪ್ ಅಪ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಕಮ್ ಔಟ್ ಆಫ್ ದ್ಯಾಟ್. ಸೊ hope I come out of that soon. And yeah, this is my complete makeup look. And I hope ನಿಮಗೆ ಸ್ಟೋರಿ ಟೈಮ್ ಇಷ್ಟ ಆಗಿರ್ಬೋದು ಅಂತ ಹೇಳ್ಕೊಂಡು, ನಿಮ್ಮ ಲೈಫಲ್ಲೂ ಈ ಥರ ಏನಾದರೂ ಇನ್ಸಿಡೆಂಟ್ ಆದರೆ ಪ್ಲೀಸ್ ಟು ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ದ್ಯಾಟ್ ಐ ಕ್ಯಾನ್ ಗ್ರೋ. ಸೊ ಎಸ್, ಸಿ ಯು, ಬಾಯ್, until the next video. Bye.